ರಾಷ್ಟ್ರೀಯ ಸೇವಾ ಭಾರತಿ ಸಂಯೋಜಿತ ಕೇಸರಿ ಮಿತ್ರವೃಂದ ಸೇವಾ ಟ್ರಸ್ಟ್ ರಿಜಿಸ್ಟರ್ಡ್ ವ್ಯಾಸನಗರ ಕುಂಬಲ ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ನಮ್ಮ ಕೇಸರಿ ಮಿತ್ರವೃಂದ ಹಾಗೂ ಕೇಸರಿ ಮಾತೃ ಮಂಡಳಿ ರಿಜಿಸ್ಟರ್ಡ್ ರೋಟರಿ ಕ್ಲಬ್ ದೇರ್ಲಗಟ್ಟೆ ರೋಟರಿ ಸಮುದಾಯ ದಳ ಕುಂಬಲ ಲಯನ್ಸ್ ಕ್ಲಬ್ ಸೋಮೇಶ್ವರ ಇದರ ಸಹಭಾಗಿತ್ವದಲ್ಲಿ ನಾವಿವತ್ತು ಉಚಿತ ಶಾಲಾ ಮಕ್ಕಳಿಗೆ ಪುಸ್ತಕ ವಿತರಣೆ ಹಾಗೂ ಪೀಠೋಪಕರಣ ಹಸ್ತಾಂತರದ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಇಲ್ಲಿ ಒಟ್ಟು ಸೇರಿದ್ದೇವೆ. ನಮ್ಮ ಕೇಸರಿ ಮಿತ್ರವೃಂದ ಕಳೆದ 48 ವರ್ಷಗಳಿಂದ ಸಾಮಾಜಿಕ, ಧಾರ್ಮಿಕ ಹಾಗೂ ಶೈಕ್ಷಣಿಕ ಒಂದಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಇವತ್ತು ನಮ್ಮ ಸಂಸ್ಥೆ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಸಂಸ್ಥೆಯಾಗಿ ಗುರುತಿಸಲ್ಪಟ್ಟಿದೆ. ಈ ಒಂದು ಸಂಸ್ಥೆ ಬೆಳೆಯಬೇಕಾದ್ರೆ ನಮಗೆ ರೋಟರಿ ಕ್ಲಬ್, ರೋಟರಿ ಸಮುದಾಯದ ಕುಂಬಳ ಹಾಗೂ ರೋಟರಿ ಕ್ಲಬ್ ಮಂಗಳೂರು ದೇರ್ಲಗಟ್ಟೆ ಎಲ್ಲ ಅವರ ಸಹಕಾರದಿಂದಲೂ ನಮ್ಮ ಒಂದು ಕ್ಲಬ್ ಈ ರೀತಿಯಲ್ಲಿ ಬೆಳವಣಿಗೆ, ಈ ರೀತಿ ಇಂಪ್ರೂವ್ಮೆಂಟ್ಗೆ ಕಾರಣವಾಗಿದೆ. ನಮಗೆ ತುಂಬಾ ಹೆಮ್ಮೆ. ಇವತ್ತು ನಮ್ಮ ಅತಿಥಿಗಳಲ್ಲಿ ಮುಖ್ಯವಾಗಿ ಎಲ್ಲರೂ ರೋಟರಿಯವರೇ ನಮ್ಮ ಜೊತೆ ಇದ್ದಾರೆ. ವಿ ಆರ್ ವೆರಿ ಪ್ರೌಡ್ ಟು ಸಿ ಯು ಆಲ್ಸೋ. ಸೊ ಇವತ್ತಿನ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ಕೇಸರಿ ಮಿತ್ರವೃಂದ ಸೇವಾ ಟ್ರಸ್ಟ್ನ ಹಾಗೂ ರೋಟರಿ ಕ್ಲಬ್ ಸಮುದಾಯದ ಕುಂಬಳ ಇದರ ಅಧ್ಯಕ್ಷರಾದ ನಮ್ಮ ಸುಧಾಕರ್ ಕುಂಬಳ, ಮಾಜಿ ಸೈನಿಕರು ಹೌದು, ನಮ್ಮ ಸುಧಾಕರ್ ಕುಂಬಳರು ವಹಿಸಿದ್ದಾರೆ. ಅವರಿಗೆ ನಾವು ನಮ್ಮ ಎಲ್ಲರ ಪರವಾಗಿ, ಮಾತೃ ಮಂಡಳಿ ಪರವಾಗಿ, ಕೇಸರಿ ಮಿತ್ರವೃಂದ ಸೇವಾ ಟ್ರಸ್ಟ್ನ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸುತ್ತೇವೆ. ರೋಟರಿ ಡಾಕ್ಟರ್ ನರೇಂದ್ರ ಕಾಮತ್ ಸರ್ ಅವರು ಎಲ್ಲರಿಗೂ ಪರಿಚಿತರು. ನಮ್ಮ ಏನು ರೋಟರಿ ಸಮುದಾಯಗಳಲ್ಲಿ ಇವತ್ತು ಏನು ನಾವು ಸ್ಥಾಪನೆ ಮಾಡಿದ್ದೇವೆ ಕಾರಣಕರ್ತರು ಹೌದು. ಹಾಗಾಗಿ ನಮ್ಮ ಜೊತೆ ಡಾಕ್ಟರ್ ನರೇಂದ್ರ ಕಾಮತ್ ಇದ್ದಾರೆ. ನಾನು ಅವರನ್ನು ಹೃತ್ಪೂರ್ವಕವಾಗಿ ಎಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಇನ್ನೊಬ್ಬರು ರೋಟರಿಯಲ್ಲಿದ್ದಾರೆ, ವೆರಿ ಇಂಪಾರ್ಟೆಂಟ್ ಪರ್ಸನ್, ವಿನೋದ್ ಅರಣ್ಣ ಸರ್, ಅಧ್ಯಕ್ಷರು ರೋಟರಿ ಕ್ಲಬ್ ಮಂಗಳೂರು. ಅವರನ್ನು ನಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸುತ್ತೇವೆ. ನಮ್ಮಲ್ಲಿ ಸುಜಿತ್ ಪ್ರಸಾದ್ ನಾಯ್ಕ್ ಮಂಗಳೂರು ನಿಯೋಜಿತ ಕಾರ್ಯದರ್ಶಿ ರೋಟರಿ ಕ್ಲಬ್ ಸರ್ ಬಂದಿದ್ದಾರೆ. ಅವರನ್ನು ನಮ್ಮೆಲ್ಲರ ಪರವಾಗಿ ರಾಷ್ಟ್ರೀಯವಾಗಿ ಇನ್ನೊಬ್ಬರು ನಮಗೆಲ್ಲ ಚಿರಪರಿಚಿತರಾಗಿದ್ದ ವಿಕ್ರಮ್ ದತ್ತ ಸರ್ ಇದ್ದಾರೆ. ನಿಮಗೆಲ್ಲರಿಗೆ ಅವರ ಪರಿಚಯ ಇದೆ, ಎಲ್ಲರಿಗೂ ಗೊತ್ತಿದೆ. ಯಾಕಂದರೆ ಅವರು ನಮ್ಮ ಮಾಜಿ ಸೈನಿಕರ ಸಂಘ ಮಂಗಳೂರು, ದಕ್ಷಿಣ ಕನ್ನಡ ಜಿಲ್ಲಾ ಸೈನಿಕರ ಸಂಘ ಮಂಗಳೂರದ್ದು ಅಧ್ಯಕ್ಷರು ಆಗಿದ್ದರು. ಅವರು ತುಂಬ ಆಕ್ಟಿವ್ ಆಗಿರ್ತಾರೆ ಎಲ್ಲ ಕಾರ್ಯಕ್ರಮದಲ್ಲಿ. ಹಾಗೂ ನಮ್ಮ ವಿಕ್ರಮ್ ದತ್ತ ಸರ್ ಜಿಲ್ಲಾ ಗವರ್ನರ್ ಆಗಿ ಗವರ್ನರ್ ಆಗಿ ಕೆಲಸ ಮಾಡಿದ್ದಾರೆ ಇದರಲ್ಲಿ ರೋಟರಿ ಕ್ಲಬ್ನಲ್ಲಿ. ಸೊ ಅವರನ್ನು ಎಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ರವೀಂದ್ರ ಶೆಟ್ಟಿ ಪ್ರೀತುಪಲ್ ಸರ್ ನಮ್ಮ ಜೊತೆ ಇದ್ದಾರೆ. ಅವರು ಅಧ್ಯಕ್ಷರು ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆ
ವಿನಂತಿಸುತ್ತೇನೆ. ಸಮಾಜಮುಖಿಯಾಗಿ ಒಳ್ಳೆ ಕೆಲಸವನ್ನು ಮಾಡ್ತಿದ್ದಾರೆ. ಹಾಗಾಗಿ ವೆರಿ ಯಂಗ್ ಅಂಡ್ ಎನರ್ಜೆಟಿಕ್ ನಮ್ಮ ದಿವ್ಯ ರಾಕೇಶ್ ಮೇಡಮ್, ಅದರ ಅಧ್ಯಕ್ಷರು, ಕೇಸರಿ ಮಾತೃ ಮಂಡಳಿ ಅಧ್ಯಕ್ಷರು ನಮ್ಮ ಜೊತೆ ಇದ್ದಾರೆ. ಅವರನ್ನು ನಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸುತ್ತೇವೆ. ಎಲ್ಲ ನಮ್ಮ ಅಧ್ಯಕ್ಷರು ಇವರಿಗೆ ಜಿಎಸ್ ಸದಸ್ಯರು ಇವರು ಹೂ ಮಾಡಿ ಶಾಲನೆ ಗೌರವಿಸಬೇಕಾಗಿ ವಿನಂತಿಸುತ್ತೇನೆ. ಹಾಗೂ ನಮ್ಮಲ್ಲಿ ಗುಂಪಲ ಶಾಲೆಯ ಮಕ್ಕಳು, ಅವರ ಪೇರೆಂಟ್ಸ್ ಅತಿಥಿಯಾಗಿ ಕೂತ್ಕೊಂಡಿದ್ದಾರೆ. ನಮ್ಮ ಮಾಜಿ ಸೈನಿಕರಾದ ಪ್ರವೀಣ್ ಶೆಟ್ಟಿ ನಮ್ಮ ಜೊತೆ ಇದ್ದಾರೆ. ಅವರನ್ನು ಎಲ್ಲರನ್ನು ಯೋಚಿಸುತ್ತಾ ನಮ್ಮ ಮೀಡಿಯಾದವರನ್ನು ವೆಲ್ಕಮ್ ಮಾಡುತ್ತಾ ಬಂದ ಎಲ್ಲ ನಮ್ಮ ಕೇಸರಿ ಮಿತ್ರ ಸೇವಾ ಟ್ರಸ್ಟ್ನ ಎಲ್ಲ ಟ್ರಸ್ಟಿಗಳು ಹಾಗೂ ಕೇಸರಿ ಮಿತ್ರ ವೃಂದದ ಎಲ್ಲ ಪದಾಧಿಕಾರಿಗಳು ಹಾಗೂ ಮಾತೃ ಮಂಡಳಿಯ ಎಲ್ಲ ಪದಾಧಿಕಾರಿಗಳು ಹಾಗೂ ಎಲ್ಲರನ್ನು ಪ್ರತಿಯೊಬ್ಬರನ್ನು ಸ್ವಾಗತಿಸುತ್ತಾ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ಹೇಳುತ್ತಾ ನನ್ನ ಸ್ವಾಗತ ಭಾಷಣವನ್ನು ತಿಳಿಸುತ್ತೇನೆ. ಥ್ಯಾಂಕ್ ಯು ವೆರಿ ಮಚ್. ನಾಳೆ ನಮ್ಮ ಶಾಲೆ ಆರಂಭ. ಏನೊಂದು ಸಂತೋಷದ ದಿನ. ನಮ್ಮ ಗೆಳೆಯರನ್ನು ಬಹಳ ಸಮಯದ ಬಳಿಕ ನಾಳೆ ಭೇಟಿಯಾಗುತ್ತೇವೆ. ತುಂಬಾ ವಿಷಯ ಮಾತಾಡಬೇಕು. ಒಂದು 2 ದಿನ ನಮ್ಮ ಟೀಚರ್ಗಳಿಗೆ ಎಲ್ಲವನ್ನು ಪದದಲ್ಲಿ ತರೋದು ಬಹಳ ಕಷ್ಟ. ತುಂಬಾ ವಿಷಯ, ನಾವು ಯಾವ ಊರಿಗೆ ಹೋದೆವು, ಏನ್ ತಿಂದೆವು, ಏನ್ ಗಮನ ಮಾಡಿದೆವು, ಎಲ್ಲಿ ಬಿದ್ದೆವು, ಎಲ್ಲ ಮಾತಾಡಿದ್ದೇವೆ. ಸೊ ಮಕ್ಕಳೇ, ನಿಮ್ಗೆ ಸಂತೋಷ ಆಗುತ್ತಿಲ್ಲ ನಾಳೆ ಶಾಲೆ ಪ್ರಾರಂಭ ಅಂತ? ಸಂತೋಷ ಆದ್ರೆ ಜೋರ್ ಚಪ್ಪಾಳೆ ತಟ್ಟಿ. ಈಗ ಮಕ್ಕಳೇ, ನಿಮ್ ತಲೆಯಲ್ಲಿ ಬರ್ಬೋದು ಈ ಕುಡ್ಲದ ಮುದ್ದಾದ ಬೇರೆ ಅಂತ. 2008ರಲ್ಲಿ ನಮ್ಮ ಪರಿಚಯಸ್ಥ ಗೆಳೆಯರು ಶ್ರೀಧರ್, ಇಲ್ಲೇ ಪಕ್ಕದಲ್ಲಿ ಅವ್ರ ಮನೆ, ಶ್ರೀಧರ್ ಕರ್ನಾಟಕ ಅವರು, ನಾನು 2008ರಲ್ಲಿ ರೋಟರಿ ಅಧ್ಯಕ್ಷನಾಗಿದ್ದೆ. ಒಂದು ಸಣ್ಣ ಪ್ರಸ್ತಾವ ಮಾಡಿದ್ರು. ಡಾಕ್ಟ್ರೆ, ನಮ್ಮ ಕುಪ್ಪಲದಲ್ಲಿ ಒಂದು ಕೇಸರಿ ಮಿತ್ರ ವೃಂದ ಅಂತ ಇದೆ. ಬಹಳಷ್ಟು ಸಾಮಾಜಿಕ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಅವ್ರ ಜೊತೆ ನಾವು ಕೈಗೂಡಿಸೋಣ, ಏನಾದರೂ ಒಂದು ಸಮಾಜಕ್ಕೆ ಉಪಯೋಗವಾಗುವಂತಹ ಏನಾದರೂ ಒಂದು ಜಾರಿಯಲ್ಲಿ ಪ್ರಾರಂಭಿಸಬಹುದು. ಹಾಗೆ ಒಂದು 2-3 ಬಾರಿ ಇಲ್ಲಿಗೆ ಬಂದೆವು. ಆಗ ಈ ಕಟ್ಟಡ ಇರಲಿಲ್ಲ. ಇಲ್ಲೊಂದು ಕಡೆ ಭಜನಾ ಮಂದಿರ ಇತ್ತು. ಆಮೇಲೆ ಮೆಲ್ಲನೆ ನಾವಿಲ್ಲಿ ರೋಟರಿ ಸಮುದಾಯ ದಳ 2008ರಲ್ಲಿ ಪ್ರಾರಂಭಿಸಿದೆವು. ಅಲ್ಲಿ ನಮ್ಮ ಕೆಲಸ ಮುಗ್ದಿಲ್ಲ. ನಂತರವೂ ಪ್ರತಿ ವರ್ಷ ಏನಾದರೂ ಮಾಡ್ತಾ ಇದ್ದೆವು. ಈಗ ಉದಾಹರಣೆಗೆ ನಿಮ್ಗೆ ಹೇಳ್ತಂದ್ರೆ, ನಮ್ಮ ಶಾಲೆಯಲ್ಲಿ ನೀರು ಇಂಗಿಸುವ ಒಂದು ಹೊಂಡ ಇದೆ.
ನಮ್ಮ ಮಾಡಿನ ನೀರು ಅಲ್ಲಿ ಒಂದು ಪಕ್ಕದಲ್ಲಿ ಒಂದು ತೊಟ್ಟಿಗೆ ಬಂದು ತೊಟ್ಟಿಯಿಂದ ಕೆಳಗಿಂದ ನೆಲದಡಿಯಿಂದ ಬೋರ್ವೆಲ್ ನೀರು ಬರುತ್ತದೆ. ಆ ನಮ್ಮ ನೀರಿಗಿಸುವ ಕಾರ್ಯಕ್ರಮ ನಮ್ಮ ದಕ್ಷಿಣ ಕನ್ನಡದಲ್ಲೇ 3ನೇ ಕಾರ್ಯಕ್ರಮ. ಸೊ ನಾವು ಕುಂಬಳದವರು ದಕ್ಷಿಣ ಕನ್ನಡದಲ್ಲೇ ಈ ವಿಷಯಗಳು ತುಂಬಾ ಮುಂದೆ ಇದೆ. ಆಮೇಲೆ 2019ರಲ್ಲಿ ನನ್ನ ಶ್ರೀಮತಿಯವರು ನಮ್ಮ ರೋಟರಿಯ ಹೆಣ್ಮಕ್ಕಳ ಒಂದು ಕ್ಲಬ್ ಇದೆ, ಅವರೊಂದಿಗೆ ಬಹಳಷ್ಟು ಕಾರ್ಯಕ್ರಮವನ್ನು ಮಾಡಿದರು. ಈಗ ನಮಗೆ ಇನ್ನೂ ಐಡಿಯಾಗಳು ಬರ್ತಾ ಇದ್ದಾವೆ, ಏನಾದರೂ ಒಂದು ವಸ್ತು ಮಾಡಲೇಬೇಕಂತ. ಸೊ ಹೀಗೆ ಮಕ್ಕಳೇ, ನಾಳೆ ಶಾಲೆ ಪ್ರಾರಂಭ, ಬಹಳ ಸಂತೋಷದ ವಿಷಯ. ಬಹಳಷ್ಟು ಮಂದಿ ಒಟ್ಟಿಗೆ ಕೂಡಿ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ. ನಮಗೆ ಮಕ್ಕಳಿಗೆ ಶಾಲೆಗೆ ಬೇಕಾದ ಪುಸ್ತಕಗಳು, ಬೇರೆ ಪರಿಕರಗಳು ಇದೆಲ್ಲ ಇಲ್ಲಿ ಬಂದು ಕೂತಿದ್ದಾರೆ. ನನಗೆ ಇನ್ನೂ ನನ್ನ ಬಾಲ್ಯದ ನೆನಪು ಬರ್ತಾ ಇದೆ. ಹೊಸ ಪುಸ್ತಕ ಬಂತು, ಏನು ಸಂತೋಷ. ಆ ಪುಸ್ತಕ ಅಂದ್ರೆ ಇಸ್ತ್ರಿ ಹೊಡೆದ ಹಾಗೆ, ಅದು ಪುಟ ಬಿಡಿಸುವಾಗ ಅದಕ್ಕೊಂದು ಬೇರೆ ಪರಿಮಳ. ಒಂದು ಪೇಜ್ ಓದುವಾಗ 20 ಸಾರಿ ಆ ಪರಿಮಳವನ್ನು ಖಂಡಿತ ಮೂಸಿರ್ತೇವೆ. ಯಾರು ಮೂಸಿರ್ತಾರೆ ಕೈಯಲ್ಲಿ? ಯಾವುದೇ ಕೈ ಆಗ ನೀವು ಶಾಲೆಗೆ ಹೋಗಿಲ್ಲ, ಮಾರೆ ಕೈಯಲ್ಲಿದ್ದವರು ಶಾಲೆಗೆ ಹೋಗಿಲ್ಲ. ಮತ್ತೆ ಪುಸ್ತಕ ಕೊಡುವುದು ಯಾಕೆ? ನಾವು ಶಾಲೆಯಲ್ಲಿ ಚಂದಿತವಾಗಿ ಪಾಠ ಕೇಳಬೇಕು. ಪಾಠ ಕೇಳಿ ಟೀಚರ್ ಕೊಟ್ಟ ನೋಟ್ಸ್ ಅನ್ನು ಚಂದವಾಗಿ ಪುಸ್ತಕದಲ್ಲಿ ಬರೀಬೇಕು. ಪುಸ್ತಕದಲ್ಲಿ ಬರೆದು ಅಲ್ಲೇ ಇಟ್ಕೊಳ್ಳೋದಲ್ಲ. ಮಕ್ಕಳು ಹೇಳುವುದಂದ್ರೆ ಪುಸ್ತಕದಿಂದ ಮಸ್ತಕಕ್ಕೆ ಹೋಗ್ಬೇಕು. ಏನು? ಪುಸ್ತಕದಿಂದ ಮಸ್ತಕಕ್ಕೆ. ಆಗ ನಮಗೆ ಒಳ್ಳೆ ಕ್ರಮಾಂಕಗಳು ಬರ್ತಾರೆ. ಬಹಳ ಸಂತೋಷವಾಗುತ್ತೆ. ನಾರಾಯಣ ತಾನೇ ಹೇಳಿದರು, ನಮ್ಮ ಶಾಲೆಗೆ ಈ ವರ್ಷ 100% ಫಲಿತಾಂಶ ಬಂದಿದೆ ಅಂತ. ಅದಕ್ಕೋಸ್ಕರ ಮಕ್ಕಳೇ ನಿಮಗೆಲ್ಲ ಧನ್ಯವಾದಗಳು. ನಾರಾಯಣ ಪುಸ್ತಕ ಒಂದು ಕೊಡ್ಬೋದ? ಒಂದು ಪುಸ್ತಕ, ನಾವು ಉಪಯೋಗಿಸೋ ಪುಸ್ತಕ ಇದ್ರು ಸಾಕು. ಒಂದು ಪುಸ್ತಕ ಯಾವುದೇ ಒಂದು ಕೊಟ್ಟು ಬೇಡ, ಒಂದೇ ಸುಂದರ ಪುಸ್ತಕ. ಈಗ ಮಕ್ಕಳೇ ಪುಸ್ತಕ ಕೊಟ್ಟೆ ಹೋಗುದು, ನಾವು ಅದನ್ನ ಶೀತ ಬ್ಯಾಗ್ ಒಳಗೆ ತುರುಕಿಸುದು, ಮನೆಗೆ ಬಂದ ನಂತರ ಹೀಗೆ ಬಿಸಾಡುವುದು, ಅದನ್ನು ಮಾಡಬಾರ್ದು. ಯಾಕೆ? ದೇವಿ ಸರಸ್ವತಿ. ಈ ಜ್ಞಾನ ನಮಗೆ ಅತಿ ದೊಡ್ಡ ಆಸ್ತಿ. ಮುಂದಕ್ಕೆ ಜೀವನದಲ್ಲಿ ಏನು ಕಷ್ಟವಾದರೂ ಒಂದು ಜ್ಞಾನ, ಒಂದು ವಿದ್ಯೆ ಇದ್ರೆ ನಾವು ಯಾವುದೇ ಹಂತಕ್ಕೆ ಬಹಳಷ್ಟು ನಿಂತಲ್ಲಿ ಚೇಷ್ಟೆ ಮಾಡ್ಬೋದು. ನಿಂತಿದ್ದಾನೆ ಮಾರೆ ಅಲ್ಪ ಕುಪ್ಪಲ ಡಬ್ಬೆ ಶಾಲೆಗೆ ಓದಬಾರ್ದು ಅಂತ ಬೇಜಾರು ಪಡಬೇಡಿ. ನನಗೂ ತುಂಬಾ ಮಂದಿ ಹೇಳಿದ್ದಾರೆ, ನಾವು ಸಾಧಾರಣ ಡಬ್ಬೆ ಶಾಲೆಯಲ್ಲಿ ಓದಿದವ. ಆದರೆ ಡಬ್ಬೆ ಶಾಲೆ ವಿಷಯ ನಾವು ಯಾವುದರ ಕಲಿತೇವೆ. ಡಬ್ಬೆ ಶಾಲೆಯಲ್ಲಿ ಕಲಿತು ನಾನೀಗ ಈ ಪರಿಸ್ಥಿತಿಯಲ್ಲಿ ಸಂತೋಷವಾಗಿತ್ತು. ಮತ್ತು ನಾನು ಪುಸ್ತಕ ಕೇಳಿದ್ದು ಯಾವುದಂದ್ರೆ, ನಾವು ಬಹಳಷ್ಟು ಮಂದಿ ಏನ್ ಮಾಡ್ತೇವೆ, ಪುಸ್ತಕ ಎಲ್ಲ ಪುಟ ತೆಗೆಸುವಾಗ ಹಾಗೆ ಮಾಡಬಾರ್ದು. ನಮಗೆ ನಮ್ಮ ಕೈಗೆ ಇದ್ದ ಕೊಳೆ ನಮ್ಮ ನಾಲಿಗೆಗೆ ಮೂಲಕ ಬಟ್ಟೆ. 4 ದಿನ ನಂತರ ಟೀಚರ್ ನನಗೇನೋ ಹೊಟ್ಟೆ ಸರಿ, ನಾನು ಶಾಲೆ ಬಂದಿಲ್ಲ, ಬರುವುದಿಲ್ಲ. ಅದೇ ತರ ಹೀಗೆ ಮಾಡಿ ಪುಸ್ತಕ ಬರೀದಾಯ್ತು. ಮಕ್ಕಳೇ, ನಾವು ಪುಟವನ್ನು ತಿರುಗಿಸುವುದು ಪಟ್ರಶಿ ಮನಸ್ಸು ಬಂದಾಗ ತಿರುಗಿಸುತ್ತದೆ. ನೆನಪಿರ್ಲಿ, ಒಂದು ನಾವು ಈ ಬೆರಳನ್ನು ಪೇಜಿನ ಈ ಭಾಗಕ್ಕೆ ಇಡಬೇಕು. ತಕ್ಷಣ ಈ 2 ಬೆರಳುಗಳು ಪುಟವನ್ನು ತಿರುಗಿಸಬೇಕು. ಹೇಗೆ? ಹೀಗೆ ಮಾಡಿ ಚಂದ ಮಾಡಿದ್ರೆ ತಮ್ಮ ಪುಸ್ತಕಕ್ಕೆ 1 ತಿಂಗಳನ್ನುವಾಗ ಈ ನಾಯಿಯ ಕಿವಿಯನ್ನ ಅದರ ಬಗ್ಗುದಿಲ್ಲ, ಪುಸ್ತಕ ಚಂದವಿತ್ತು. ಮುಂದಿನ ವರ್ಷ ನಾರಾಯಣ ಶಾಲೆ ವರ್ಷದಾಗಿರಿಗೆ ಒಂದು ಸಣ್ಣ ಕಾಂಪಿಟಿಷನ್ ಮಾಡಿ, ಪ್ರಾರಂಭದಿಂದ ಯಾರ ಪುಸ್ತಕಕ್ಕೆ ಕಿವಿ ಬಂದಿಲ್ಲ, ಅದು ಯಾರ ಪುಸ್ತಕ ನನಗೆ ತಿಳಿಸಿ. ನನ್ನಿಂದ ಅವರಿಗೆ ಒಂದು ಸಣ್ಣ ಪಾರಿತೋಷಕ. ನಮ್ಮ ಮಕ್ಕಳಿಗೆ ಈ ಒಂದು ಕಲ್ಚರನ್ನು ನಾವು ಬೆಳೆಸಬೇಕು. ಮತ್ತೆ ಮಕ್ಕಳೇ, ನಾವು ಮುಂದಕ್ಕೆ ಕಲಿತು ಮೇಲೆ ತಲುಪಿದಾಗ ನಾವು ನಮ್ಮ ಶಾಲೆಯನ್ನು, ನಮ್ಮ ಊರನ್ನು ಮರಿಬಾರದು. ಯಾವಾಗ ಊರಿಗೆ ಬಂದಾಗ ನಮ್ಮ ಶಾಲೆಗೆ ಹೋಗಬೇಕು, ನಮ್ಮ ಟೀಚರ್ಗಳನ್ನು ಮಾತಾಡಿಸ್ಬೇಕು. ಅದು ಮಾತ್ರ ಅಲ್ಲ, ಈ ಶಾಲೆ
ಅದು ಕೂಡ ಬಹು ಮುಖ್ಯ. ಸೊ ಮಕ್ಕಳೇ, ಇದೊಂದು ಸಣ್ಣ ಪಾಠ ತರ ಆಯಿತು. ನನಗೂ ಒಂದು ಅಭ್ಯಾಸ, ಯಾಕಂದ್ರೆ ನಾನು ಒಂದು ಮೆಡಿಕಲ್ ಕಾಲೇಜಲ್ಲಿ ಕಲಿಸ್ತಿದ್ದೆ. ಇನ್ನು ಸ್ವಲ್ಪ ಹೊತ್ತು ಬಿಟ್ಟು ನನಗೆ ಇದರ ಮೇಲೆ ತುಂಬ ಪ್ರೀತಿ ಬೀಳುತ್ತೆ, ತುಂಬ ಹೊತ್ತು ಮಾತಾಡ್ತೇನೆ. ತಾವೆಲ್ಲ ಬಂದದಕ್ಕೆ ಧನ್ಯವಾದ. ನಾಳೆ ಶಾಲೆ ತಮಗೆ ಶುಭವಾಗುತ್ತೆ. ಮುಂದಕ್ಕೆ ಶ್ರೀಯುತ ರವೀಂದ್ರ ಶೆಟ್ಟಿ ಉಳಿದವರು ಇವರಿಂದ ಶುಭಾಶಯ ಮಾಡ್ತಾರೆ. ವ್ಯಾಸನಗರ ಕುಂಪಲ ಇದರ ಈ ಒಂದು ಸಭಾಂಗಣದಲ್ಲಿ ಇವತ್ತು ನಮ್ಮ ಬೇರೆ ಬೇರೆ ಸಂಘ ಸಂಸ್ಥೆಗಳ ವತಿಯಿಂದ ಅದರಲ್ಲೂ ಕೂಡ ಬಹಳ ಮುಖ್ಯವಾಗಿ ನಮ್ಮ ರೋಟರಿ ಸಮುದಾಯದ ಮತ್ತು ರೋಟರಿ ಕ್ಲಬ್ ಮ್ಯಾಂಗ್ಳೂರು ಮತ್ತು ದೇರಳಕಟ್ಟೆ ಮತ್ತು ನಮ್ಮ ಲಯನ್ಸ್ ಸೇವಾ ಕೇಂದ್ರ ಈ ಸಂಘ ಸಂಸ್ಥೆಗಳ ವತಿಯಿಂದ ಮಕ್ಕಳಿಗೆ ಪುಸ್ತಕವನ್ನು ಕೊಡ್ತಕ್ಕಂಥ ಒಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಸೇರಿದ್ದೇವೆ. ಈಗಾಗಲೇ ಉದ್ಘಾಟಕರು ಬಹಳ ಮಹತ್ತರವಾದ ವಿಷಯಗಳನ್ನು ನಿಮಗೆ ತಿಳಿಸಿದ್ರು. ವಿದ್ಯಾರ್ಥಿಗಳಿಗೆ ಏನು ವಿಚಾರಗಳು ಬೇಕು ಅದೆಲ್ಲವನ್ನು ಕೂಡ ಅವರು ತಿಳಿಸಿದ್ದಾರೆ. ಈ ಪುಸ್ತಕ ಕೊಡುವಂತಹದ್ದು ವಿದ್ಯಾರ್ಥಿಗಳು ಪುಸ್ತಕವನ್ನು ತೆಗೊಳ್ತಾರೆ. ಆದ್ರೆ ಇಲ್ಲಿ ಇರುವಂತದ್ದು ಏನು ಅಂತ ಹೇಳಿದ್ರೆ, ನಾವೆಲ್ಲರೂ ಕೂಡ ಸಮಾಜಮುಖಿಯಾಗಿ ನಾವು ನಮ್ಮನ್ನು ತೊಡಗಿಸಿಕೊಳ್ಬೇಕು ಅಂತ. ಇವತ್ತು ವೇದಿಕೆಯಲ್ಲಿ ನಮ್ಮೆಲ್ಲ ಗಣ್ಯರು ವೇದಿಕೆಯಲ್ಲಿದ್ದಾರೆ. ಎಲ್ಲರಿಗೂ ಕೂಡ ಗೌರವವನ್ನು ಸಲ್ಲಿಸಿದ ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ನಮ್ಮ ಪ್ರೀತಿಯ ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿಗಳ ಪೋಷಕರು, ಈ ಒಂದು ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳು ಕೂಡ ನಮನಗಳನ್ನು ಸಲ್ಲಿಸಿದ ಮಕ್ಕಳಲ್ಲಿ ಹೇಳುವಂಥದ್ದು ಏನು ಅಂತ ಹೇಳಿದ್ರೆ, ಇವತ್ತು ರೋಟರಿ ಕ್ಲಬ್ನವರು, ರೋಟರಿ ಸಮುದಾಯ ದಳದವರು, ನಮ್ಮ ಲಯನ್ಸ್ ಸೇವಾ ಕೇಂದ್ರದವರು ಮತ್ತು ಈ ಒಂದು ನಮ್ಮ ಕೇಸರಿ ಮಿತ್ರವೃತ್ತದ ಈ ಸಹಯೋಗದಿಂದ ಏನು ಪುಸ್ತಕಗಳನ್ನು ತೆಗೊಳ್ತೀರಿ ನಿಮ್ಮ ಮನಸ್ಸಿನಲ್ಲಿ ಇರ್ಬೇಕು. ಏನು ಅಂತ ಹೇಳಿದ್ರೆ, ಇಂತಹ ಒಂದು ಸಂಘ ಸಂಸ್ಥೆಗಳು ನಮಗೆ ಪುಸ್ತಕಗಳನ್ನ ಕೊಟ್ಟಿದ್ದಾರೆ ಅಂತ ಅದನ್ನು ತಿಳ್ಕೊಂಡು ನೀವು ಮುಂದಕ್ಕೆ ನಿಮ್ಮ ಜೀವನದಲ್ಲೂ ಕೂಡ ಇವತ್ತು ಬೇರೆ ಬೇರೆ ತರಗತಿಗಳಿಂದ ಬಂದಿರತಕ್ಕಂಥ ಮಕ್ಕಳು ನೀವೆಲ್ಲರೂ ಕೂಡ ನಿಮ್ಮ ಶೈಕ್ಷಣಿಕ ಜೀವನ ಮುಗಿದ ಮೇಲೆ ಈ ಒಂದು ಏನು ಸೇವಾ ಯೋಜನೆ ಇದೆ ಅದನ್ನು ನೀವು ಕೂಡ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ರೋಟರಿ ಕ್ಲಬ್ಬಿನಂತಹ ಸೇವಾ ಸಂಸ್ಥೆಗಳು ನಮಗೆ ಆವತ್ತಿನ ಕಾಲದಲ್ಲಿ ಪುಸ್ತಕಗಳನ್ನು ಕೊಟ್ಟಿದೆ, ಆ ಪುಸ್ತಕಗಳು ನಮಗೆ ಸಹಾಯವಾಗಿದೆ ಎಂಬ ಒಂದು ವಿಚಾರವನ್ನು ತಿಳ್ಕೊಂಡು ನೀವು ಕೆಲಸ ಕಾರ್ಯಗಳನ್ನ ಮಾಡಿದಾಗ ನಿಮಗೂ ಕೂಡ ಅದರಲ್ಲಿ ಒಳ್ಳೆಯದಾಗಿದೆ. ಇವತ್ತು ನಮ್ಮ ಡಾಕ್ಟರ್ ಹೇಳಿದ್ರು ಪುಸ್ತಕವನ್ನು ಯಾವ ರೀತಿ ಇರಬೇಕು, ಪುಸ್ತಕ ಅಂದ್ರೆ ಏನು. ಮತ್ತು ನಾವು ಶಾಲೆಯಲ್ಲಿ ನಾಳೆ ಪ್ರಾರಂಭೋತ್ಸವ ಆಗುವ ಸಂದರ್ಭದಲ್ಲಿ ಕಳೆದ 3 ತಿಂಗಳಿಂದ ನಾವು ಮನೆಯಲ್ಲಿದ್ವಿ. ಈಗೆಲ್ಲರನ್ನ 8ನೇ ತರಗತಿಯಲ್ಲಿ ಇದ್ರೆ ಅದು 9ನೇ ತರಗತಿಗೆ ಹೋಗ್ತೀರಿ, 1ನೇ ತರಗತಿಯವರಿದ್ರೆ ಅವರು 2ನೇ ತರಗತಿಗೆ ಹೋಗಿದ್ದೀರಿ. ನೀವೆಲ್ಲರೂ ಕೂಡ ನಿಮ್ಮ ಸಹಪಾಠಿಗಳೊಂದಿಗೆ ಬೆರೆತು ಒಂದು ರೀತಿಯಾದ ಎಲ್ಲರನ್ನ ಒಂದು ನೋಡುವಂತ ಸಂದರ್ಭ ನಾಳೆ. ಆದ್ರಿಂದ ಶಿಕ್ಷಣ ಇಲಾಖೆಯು ಕೂಡ ಚಂದ್ರಕಲಾ ಮೇಡಮ್ ಇದ್ದಾರೆ, ಬಹಳ ಆತ್ಮೀಯ ಈ ಶಾಲೆಯ ಮುಖ್ಯೋಪಾಧ್ಯಾಯರು ಕೂಡ ಇಲಾಖೆ ಕೂಡ ಇರ್ತದೆ. ಪ್ರಾರಂಭೋತ್ಸವವನ್ನು ಬಹಳ ಒಳ್ಳೆ ರೀತಿಯಲ್ಲಿ ಮಾಡಬೇಕು ಅಂತ. ಆದ್ರಿಂದ ನಾಳೆನು ನಮ್ಮ ಶಾಲಾ ಪ್ರಾರಂಭೋತ್ಸವ ಇದೆ, ಒಳ್ಳೆ ರೀತಿಯಲ್ಲಿ ಆಗಿ ನಾಳೆಯಿಂದ ಪ್ರಾರಂಭವಾಗಿ ಇನ್ನೊಂದು ಶೈಕ್ಷಣಿಕ ವರ್ಷ ಬರುವ ಒಳಗೆ ನೀವೆಲ್ಲರೂ ಕೂಡ ನಿಮ್ಮ ತರಗತಿಯಲ್ಲಿ ಒಳ್ಳೆಯ ಅಂಕಗಳನ್ನು ಪಡೆದು ಒಳ್ಳೆಯ ಗುಣನಡತೆಯ ವಿದ್ಯಾರ್ಥಿ ಎಂಬುದನ್ನ ತೋರಿಸಿಕೊಟ್ಟು ಔಟ್ಗೋಯಿಂಗ್ ಸ್ಟೂಡೆಂಟ್ ಎಂಬ ಪ್ರಶಸ್ತಿಯನ್ನು ಕೂಡ ಪಡೆದು ಒಟ್ಟಿನಲ್ಲಿ ನೀವು ಕಲಿತಕ್ಕಂಥ ಶಾಲೆ, ಆ ಶಾಲೆಯ ಸ್ಕೂಲ್ ಅಂತ ಹೇಳಿದ್ರೆ ನಮ್ಮ ತಂದೆ ತಾಯಿಗಳು ಮಕ್ಕಳೇ, ನಮ್ಮ ತಂದೆ ತಾಯಿಗಳು ದೊಡ್ಡ ಕನಸನ್ನು ಇಟ್ಕೊಂಡು ನಿಮ್ಮನ್ನು ಶಾಲೆಗೆ ಕಳಿಸ್ತಾರೆ ಅಲ್ವಾ? ದೊಡ್ಡ ಕನಸನ್ನು ಇಟ್ಕೊಂಡು ಮಕ್ಕಳನ್ನ ಶಾಲೆಗೆ ಕಳಿಸ್ತಾರೆ. ನನ್ನ ಮಗ ಹಾಗೆ ಆಗ್ಬೇಕು, ನನ್ನ ಮಗಳು ಹೀಗೆ ಆಗ್ಬೇಕು, ದೊಡ್ಡವರಂತೆಲ್ಲ ಓದಿದ ಮೇಲೆ ಅಂತ. ಆ ಕನಸನ್ನ ನನಸು ಮಾಡತಕ್ಕಂತ ಕೆಲಸ ಇರುತ್ತೆ ಯಾರಿಗೆ? ನಿಮಗೆ ಮಕ್ಕಳಿಗೆ. ತಂದೆ ತಾಯಿಯವರು ಎಷ್ಟು ಕಷ್ಟದಲ್ಲಿ ಪಾಪ ಅವರು ಕೆಲಸ ಮಾಡಿ ದುಡಿದು ಕಷ್ಟಪಟ್ಟು ನಿಮ್ಮನ್ನ ಶಾಲೆಗೆ ಕಳಿಸ್ತಾರೆ. ಆ ಶಾಲೆ ಕಲಿತಂತ ಸ್ಕೂಲಿಗೆ ಕೂಡ ಹೆಸರನ್ನು ಕಲಿಸಬೇಕು. ಆ ಟೀಚರ್ಸ್ಗಳಿಗೂ ಕೂಡ ಹೆಸರು. ಏನಾದ್ರೂ ಸಮಾಜದಲ್ಲಿ ನೀವು ದೊಡ್ಡವರ ಮೇಲೆ ಒಳ್ಳೆದನ್ನ ಮಾಡಿದ್ರೆ ಇವತ್ತು ಕೇಳ್ತಾರೆ, ಏನ್ ಮಾರೆ ಯಾವ ಸ್ಕೂಲು, ನೀನು ಕಳಿಸಿದ ಟೀಚರ್ ಯಾರು, ತಂದೆಯಾರು, ತಾಯಿಯಾರು ಅಂತ. ಅವಾಗ ಏನಾಗ್ತದೆ, ನಿಮ್ಗೂ ಕೂಡ ಸ್ವಲ್ಪ ನಿಮ್ಮ ಬೆನ್ನನ್ನ ನೀವೇ ತರತಕ್ಕಂಥ ಕೆಲಸ ಆಗ್ತದೆ, ಒಳ್ಳೆ ಕೆಲಸ ಮಾಡಿದಾಗ. ಆ ರೀತಿಯಾಗಿ ನೀವು ನಿಮ್ಮ ಶೈಕ್ಷಣಿಕ ಚಟುವಟಿಕೆಯನ್ನು ತೊಡಗಿಸಿಕೊಳ್ಬೇಕು ಅಂತ ನಿಮ್ಮೆಲ್ಲರೂ ಕೂಡ ವಿನಂತಿಯನ್ನು ಮಾಡ್ತಾ, ಒಳ್ಳೆಯ ಸಜ್ಜನಿಕೆಯ ಅತ್ಯಂತ ಒಂದೇನು ಸತ್ಪ್ರಜೆಗಳಾಗಿ ಬರತಕ್ಕಂಥ ದಿನಗಳಲ್ಲಿ ನೀವೆಲ್ಲರೂ ಕೂಡ ಸಮಾಜದ ಒಂದು ಸಂಪತ್ತು. ನಾನು ಯಾವಾಗ ಕೇಳಲಿಕ್ಕಿದೆ, ಶಿಕ್ಷಣ ಎಂಬುವಂಥದ್ದು ಇವತ್ತು ಡಾಕ್ಟರ್ ಹೇಳಿದ್ರು,
ಬಹಳ ಪವಿತ್ರ. ಯಾಕೆ ಅಂತ ಹೇಳಿದ್ರೆ ನಾವು ಸಂಪಾದನೆ ಮಾಡಬಹುದು, ಭೂಮಿ ಮಾಡಬಹುದು, ಒಡವೆ ಮಾಡಬಹುದು, ಬೇರೆ ಬೇರೆ ಮಾಡಬಹುದು. ಅದು ಒಂದರ ಒಂದು ರೀತಿಯಲ್ಲಿ ಕಳೆದು ಹೋಗ್ಬೋದು. ಆದ್ರೆ ಇವತ್ತು ಕಳೆದು ಹೋಗದೇ ಇರತಕ್ಕಂಥ ಒಂದು ವ್ಯವಸ್ಥೆ ಇದ್ದರೆ ಶಿಕ್ಷಣ ಮಾತ್ರ. ಯಾರಿಗೂ ಕೂಡ ಅದನ್ನು ಕದಲಿಕ್ಕೆ ಆಗುತ್ತಿಲ್ಲ. ಇಷ್ಟು ದೊಡ್ಡ ಡಾಕ್ಟರ್ ಇದ್ದಾರೆ. ಇವರು ನಮ್ಮ ಫೇಮಸ್ ಸ್ಕಿನ್ ಡಾಕ್ಟರ್, ನಮ್ಮ ಡಾಕ್ಟರ್ ಅನಂತನ್ ಇದ್ದಾರೆ. ನಮ್ಮ ಕೊಟ್ಟರೆ ದೇವನಕಟ್ಟೆಯ ಅಧ್ಯಕ್ಷರು, ನಮ್ಮ KS ಆಸ್ಪತ್ರೆಯ ನ್ಯೂರೋ ಸರ್ಜನ್ ಅವರು. ಅದೇ ರೀತಿ ವಿಕ್ರಮ್ ದತ್ತಾರ್ ಅವರಿದ್ದಾರೆ. ಅವರು ಕೂಡ ನೇವಿ ಮಿಲಿಟರಿಯಲ್ಲಿ ಕೆಲಸ ಮಾಡಿ ಇವತ್ತು ವಿದ್ಯಾಸಂಸ್ಥೆಯ CEO ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲರೂ ಕೂಡ ಅವರವರ ಕ್ಷೇತ್ರದಲ್ಲಿ ಕೆಲಸ ಮಾಡಿ ಹೆಚ್ಚಿನವರು ನಮ್ಮ MPS ಹೇಳಿದಂತೆ ಹೆಚ್ಚಿನವರು ಕೂಡ ನಮ್ಮ ಯೋಧರೇ. ಯಾಕೆ ಅಂತ ಹೇಳಿದ್ರೆ ನಾನು ಯಾವತ್ತೂ ಹೇಳಿದ್ದೀನಿ, ನಮ್ಮ ದೇಶದ ಎರಡು ಕಣ್ಣುಗಳು ಯಾರು ಅಂತ ಹೇಳಿದ್ರೆ, ಒಂದು ಕಡೆಯಿಂದ ಆ ಗದ್ದೆಯಲ್ಲಿ ಕೆಸರಿನಲ್ಲಿ 24 ಗಂಟೆ ಕೆಲಸ ಮಾಡಿ ದುಡಿತಕ್ಕಂಥ ರೈತರು, ಮತ್ತೆ ನಮ್ಮ ಗಡಿಯನ್ನು ಕಾಯತಕ್ಕಂಥ ಯೋಧರು. ಎಲ್ಲರಿಗೂ ಕೂಡ ಅವರ ಮೇಲೆ ಗೌರವ ಇರಬೇಕು. ಆದ್ರಿಂದ ಅಂತಹ ಯೋಧರ ಹೆಜ್ಜೆ ಇರತಕ್ಕಂಥ ಈ ಒಂದು ಸಂಸ್ಥೆಯ ಮೂಲಕ ನೀವು ಪಡೆಯತಕ್ಕಂಥ ಪುಸ್ತಕ ನಿಜವಾಗಿಯೂ ಕೂಡ ಬಹಳ ಮಹತ್ವದ್ದು. ಆದ್ರಿಂದ ಅದೆಲ್ಲವನ್ನು ಕೂಡ ಸದುಪಯೋಗ ಮಾಡಿಕೊಂಡು ಬರತಕ್ಕಂಥ ದಿನಗಳಲ್ಲಿ ನೀವೆಲ್ಲರೂ ಕೂಡ ಇವತ್ತು ನಮ್ಮ ಪ್ರಭಾಕರ್ ನೇರಳಗಟ್ಟೆ ಇದರಲ್ಲಿ ಸೇರ್ಬೇಕಂತಂದ್ರೆ ಎಲ್ಲ ಕೆಲಸವನ್ನು ಮಾಡಿದ್ರು ನೋಡಿ ಪ್ರಭಾಕರ್ ಅವರಿಗೂ ಕೂಡ ಅರ್ಥವನ್ನು ಸಲ್ಲಿಸ್ತೇನೆ. ಅದು ಅರ್ಥ ಹೋಗಿದ್ದಾರೆ ಜಯಪ್ರಕಾಶ್ ನಮ್ಮ ರೋಟರಿಯ ಕೋಶಾಧಿಕಾರಿ ಬರತಕ್ಕಂಥ ಅವಧಿಯಲ್ಲಿ ಕಾರ್ಯದರ್ಶಿ ಕೆಲಸ ಮಾಡ್ತಾರೆ ನಮ್ಮ ಡಾಕ್ಟರ್ ಅನಂತನ್. ಈ ರೀತಿ ರೋಟರಿ ಅಂದ್ರೆ ಅದೇ ರೋಟರಿ ಲಯನ್ಸ್ ಇದೆಲ್ಲವೂ ಕೂಡ ಸೇವೆಯನ್ನು ಮಾಡಲಿಕ್ಕೆ ಇರತಕ್ಕಂಥ ಸಂಸ್ಥೆಗಳು, ಒಂದು ಅಂತಾರಾಷ್ಟ್ರೀಯ ಸೇವಾ ಸಂಸ್ಥೆಗಳು. ಇವತ್ತು ರೋಟರಿ ತಗೊಂಡ್ರೆ ಕೇವಲ 4 ಜನರಿಂದ ಪ್ರಾರಂಭವಾದಂತಹ ರೋಟರಿ ಇವತ್ತು ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿಕೊಂಡಿದೆ. ಯಾಕಂದ್ರೆ ಅಷ್ಟು ಕೆಲಸ ಕಾರ್ಯ ಮಾಡ್ತಾರೆ. ಲಯನ್ಸ್ ಕೂಡ ಎಲ್ಲವೂ ಕೂಡ ನಾವು ನಮ್ಮ ಜೀವನದಲ್ಲಿ ಇರುವಂತದ್ದೇ. ನಾನು ಯಾವಾಗ ಹೇಳಿದ್ದೇನೆ, ಜನನ, ಜೀವನ, ಮರಣ, ಈ 3 ಅಕ್ಷರ ಕೂಡ ನೋಡಿ, ಎಲ್ಲರೂ ಕೂಡ 3 ಅಕ್ಷರ ಎಷ್ಟು ಪವಿತ್ರ ಇದೆ ಅಂತ ಹೇಳಿದ್ರೆ ಆ ಮಧ್ಯದಲ್ಲಿ ಇರತಕ್ಕಂಥ ಜೀವನ ಇದೆಯಲ್ಲ, ಇದು ಬಹಳ ಮುಖ್ಯ. ಆ ಜೀವನದಲ್ಲಿ ನಾವೇನ್ ಮಾಡಿದ್ದೇವೆ ಅದು ಶಾಶ್ವತವಾಗಿ ಉಳಿಯುವಂಥದ್ದು. ಇವತ್ತು ನಾವೆಲ್ಲರೂ ಕೂಡ ಒಂದಲ್ಲ ಒಂದು ದಿವಸ ದೇವರ ಪಾದವನ್ನು ಸೇರಲಿಕ್ಕೆ ಇರುವವರೇ. ಆದ್ರೆ ಆ ಜೀವನದಲ್ಲಿ ನಾವು ಏನ್ ಕೆಲಸ ಮಾಡಿದ್ದೇವೆ ಅದು ಶಾಶ್ವತವಾಗಿ ಉಳಿತದೆ. ಉಸಿರು ಹೋದರೂ ಹೆಸರು ಉಳಿತದೆ. ಹೆಸರು ಉಳಿಬೇಕು ಅಂತ ಏನ್ ಮಾಡ್ಬೇಕು ಮಕ್ಕಳೇ? ಹೆಸರು ಉಳಿಬೇಕಾದ್ರೆ ನೀವೆಲ್ಲರೂ ಕೂಡ ನಿಮ್ಮ ತರಗತಿಯಲ್ಲಿ ಒಳ್ಳೆಯ ಅಂಕಗಳನ್ನು ಪಡೆದು ಟೀಚರ್ಸ್ಗಳಿಗೆ ಕೊಡ್ತಕ್ಕಂಥ ಗೌರವವನ್ನು ಕೊಟ್ಟು ವಿದ್ಯೆ, ವಿನಯ, ಸೇವೆ ಈ 3 ಕೂಡ ನೀವು ಅಳವಡಿಸಿಕೊಂಡಾಗ ಒಂದು ಸಮಾಜದಲ್ಲಿ ಸಂಸ್ಕೃತಿಗಳಿಗೆ ಸಾಧ್ಯತೆ ಇದೆ. ಆ ನಿಟ್ಟಿನಲ್ಲಿ ಆ ಜೀವನ ಎಂಬ ಮೌಲ್ಯವನ್ನ ಪಾಲಿಸತಕ್ಕಂಥ ಕೆಲಸ ಕಾರ್ಯಗಳನ್ನು ನೀವೆಲ್ಲರೂ ಕೂಡ ಮಾಡೋಣ ಅಂತ ಹೇಳ್ತಾ, ನಮ್ಮ ಸಾಮಾಜಿಕ ಜೀವನದಲ್ಲಿ ಏನಾದರೂ ನಾವು ಒಳ್ಳೆಯ ಕೆಲಸವನ್ನ ಮಾಡುವುದರ ಮೂಲಕ ಸಮಾಜದಲ್ಲಿ ಗುರುತಿಸಿಕೊಳ್ಳುವಂತ ಕೆಲಸ ಕಾರ್ಯ ಮಾಡೋಣ ಅಂತ ಹೇಳ್ತಾ, ನಮಗೂ ಕೂಡ ಇಲ್ಲಿ ಒಂದೆರಡು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ನಮ್ಮ ಕೇಸರಿ ಮಿತ್ರವೃಂದ, ಬಹಳಷ್ಟು ಹೆಸರನ್ನು ಪಡೆದಂತ 48 ವರ್ಷಗಳ ಸಂಸ್ಥೆ, ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥ ಸಂಸ್ಥೆ. ಯಾಕೆಂತ ಹೇಳಿದ್ರೆ ಇಲ್ಲಿ ಆಗತಕ್ಕಂಥ ಸಮಾಜಮುಖಿ ಕಾರ್ಯಗಳು ಬಹಳಷ್ಟು ನಿರಂತರವಾಗಿ ಆಗ್ತಾ ಇರುತ್ತೆ. ಆದ್ರಿಂದ ಈ ಸಂಸ್ಥೆ ಅಷ್ಟು ಹೆಸರನ್ನು ಗಳಿಸಿದೆ. ಕೇಸರಿ ಮಿತ್ರವೃಂದ ಸೇವಾ ಟ್ರಸ್ಟ್ ಇನ್ನಷ್ಟು ಹೆಸರನ್ನು ಗಳಿಸುವಲ್ಲಿ ಶ್ರೀ ದೇವರು ಅನುಗ್ರಹ ಕೊಡಲಿ. ನಮ್ಗೆಲ್ಲರಿಗೂ ಕೂಡ ನಾವು ಮಾಡತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಶ್ರೀ ದೇವರ ಕೃಪೆ ಇರಲಿ ಅಂತ ಹೇಳ್ತಾ ಅವಕಾಶಕ್ಕೆ ಒಂದಿಷ್ಟು ನಮ್ಮ ಮಾತನಾಡಿದ್ದೇನೆ. ಜೈ ಹಿಂದ್. ಇದೀಗ ಬೆಳಗ್ಗೆ ರೋಟರಿ ಮಂಗಳೂರು ಅದರ ಅಧ್ಯಕ್ಷರಾದ ಶ್ರೀ ವಿನೋದ್ ಎರಡು ಇದನ್ನು ಇವತ್ತಿನ ಎರಡು ಒಂದು ಫಂಕ್ಷನ್ ಅಲ್ಲಿ ನಮಗೆ ಭಾಗವಹಿಸೋಕೆ ಅವಕಾಶ ಮಾಡಿಕೊಟ್ಟಿರೋ ನಮ್ಮ ರೋಟರಿ ಕ್ಲಬ್, ಲಯನ್ಸ್ ಕ್ಲಬ್, ಕೇಸರಿ ಸೇವಾ ಸಮಿತಿ ಇವರಿಗೆಲ್ಲ ಧನ್ಯವಾದಗಳು. ನಾವು ಮಾಡೋದು ಸ್ಮಾಲ್ ಹೆಲ್ಪ್, ಬುಕ್ಸ್ ಕೊಡೋದ್ರಿಂದ ವಿಷಯ ಅಲ್ಲ, ಆದರೆ ಅದನ್ನು ನೀವು ಫೀಡ್ಬ್ಯಾಕ್ ಮಾಡಿ ಅದನ್ನು ಯೂಸ್ ಮಾಡಿ ಅದರಿಂದ ಒಳ್ಳೆ ಲಾಭ ಪಡೆಯೋದ್ರಿಂದ ನಿಮಗೆ ಒಳ್ಳೆಯದಾಗಲಿ ನಮಗೆ ಈ ಸೇವೆ ಮಾಡಬೇಕು ಅಂತ ಅವಕಾಶ ಕೊಟ್ಟ ನಮ್ಮೆಲ್ಲರಿಗೂ ಧನ್ಯವಾದ ಹೇಳ್ತಾ, ಈ ಒಂದು ಹಾಲಲ್ಲಿ ಇವತ್ತು ಬಂದು ಈ ಫಂಕ್ಷನಲ್ಲಿ ಭಾಗವಹಿಸೋಕ್ಕೆ ಒಂದು ನನಗೆ ಅವಕಾಶ ಮಾಡಿಕೊಟ್ಟು ನಮ್ಮೆಲ್ಲರಿಗೂ ಥ್ಯಾಂಕ್ ಯು ಅಂತ ಹೇಳ್ತಾ ಧನ್ಯವಾದ ಹೇಳ್ತಾ ನನಗೆ ಯಾರು ಮಾತು. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. Respected dignitaries of the dais, ಮಕ್ಕಳೇ ಎಲ್ಲರಿಗೂ ನಮಸ್ಕಾರ. ನಮ್ಮ ಕನ್ನಡ ಸ್ವಲ್ಪ
ಸ್ವಲ್ಪ ಮಾತಾಡಲಿಕ್ಕೆ ಸ್ವಲ್ಪ ಉಂಟಲ್ಲ, ಸ್ವಲ್ಪ ಇಂಗ್ಲಿಷ್ ಮಾತಾಡ್ತೀನಿ. ಲಯನ್ಸ್ ಕ್ಲಬ್ನಲ್ಲಿ this year last day of July, by July, and we wanted to do some service for our society before July, end of the year. So next year, from July onwards, we start our next year new year for Lions Club for serving. So we could at least give we searched for our area. So we could find our Kumpla school. We can give some chairs for the students before starting school. So tomorrow school starting. So we could distribute some chairs for the children. And we are very happy to serve for the school as some chairs. Thank you very much for giving me on behalf of Lions Club, and thank S.A. Kutunda and school, Kumla school, for giving me this opportunity. Thank you, Ananda. माताच पिता त्वमेव त्वमेव बन्धुश्च सखा त्वमेव त्वमेव नित्यं द्रविणं त्वमेव त्वमेव मम ದೇವರಿಗೆ ಯಾವ ಪ್ರೀತಿ ಬುದ್ಧಿ ತಂದೆ ತಾಯಿ ಬಂಧು ಬಳಗ ಸರ್ವ ಸಂಪತ್ತನ್ನು ಕೊಡುವಂತಹ ಆ ಭಗವಂತನನ್ನು ನೆನೆಸಿಕೊಳ್ಳುತ್ತಾ ಎಲ್ಲ ರೀತಿಯಲ್ಲಿ ಸಹಕಾರವನ್ನು ನೀಡುವಂತಹ ನೀಡಿದ ಈ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಆದರಣೀಯ ಗಣ್ಯರಿಗೆ ನಮನವನ್ನು ಸಲ್ಲಿಸುತ್ತಾ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವಂತಹ ಎಲ್ಲ ಅಭಿಮಾನಿಗಳು, ಮಕ್ಕಳ ಪೋಷಕರು, ಮಕ್ಕಳು ಎಲ್ಲರಿಗೂ ವಂದಿಸುತ್ತಾ ಈ ಒಂದು ಸಂಸ್ಥೆಯ ಅಧ್ಯಕ್ಷರು ಎಲ್ಲ ಪದಾಧಿಕಾರಿಗಳಿಗೆ ವಂದಿಸುತ್ತಾ ನನ್ನೆರಡು ಮಾತುಗಳನ್ನು ಹೇಳಿ ಇಷ್ಟಪಡ್ತೇನೆ. ಮಕ್ಕಳ ದಯವಿಟ್ಟು ಕೇಳಿಕೊಳ್ಳಿ. ಮಕ್ಕಳೇ, ಸೇವೆಯ ಒಂದು ನಾವು ಏನು ಸೇವೆ ಮಾಡ್ತೇವೆ, ಕರ್ಮ ಮಾಡ್ತೇವೆಯಾ, ಅದರ ಒಂದು ಹಿಂದೆ ಬರುವಂತಹ ಆ ಭಗವಂತನ ಒಂದು ಬರ ಹೇಗಿರ್ತದೆ ಎಂಬುದಕ್ಕೆ ಒಂದು ಸಣ್ಣ ಒಂದು ಕಥೆ. ಒಬ್ಬ ಸ್ತ್ರೀ ಅಂದರೆ ಗರ್ಭಿಣಿ ಸ್ತ್ರೀ ನೋವು ಬಂದಾಗ ರಿಕ್ಷಾದಲ್ಲಿ ಆಸ್ಪತ್ರೆಗೆ ಹೋಗ್ತಾರೆ. ಆಸ್ಪತ್ರೆಗೆ ಹೋದಾಗ ರಿಕ್ಷಾದ ಡ್ರೈವರು ಒಳ್ಳೆ ರೀತಿಯಲ್ಲಿ ಮಾತನಾಡಿಕೊಂಡು ತುಂಬ ಜಾಗ್ರತೆಯಿಂದ ಕರ್ಕೊಂಡು ಹೋಗ್ತಾರೆ. ಇಲ್ಲೇನು ಆಸ್ಪತ್ರೆ ಹತ್ತಿರ ಬಂತು ಅಂತ ಹೇಳುವಾಗ ಅಲ್ಲಿ ಜೋರು ಮಳೆ ಬರ್ತದೆ. ಮಳೆ ಬಂದಾಗ ಅವರು ಮಳೆ ಬರ್ತಾರೆ, ಹೇಗೆ ಹೋಗುದು, ಸ್ವಲ್ಪ ದೂರ ಹೋಗಿರ್ತಾರೆ, ಏನು ಮಾಡೋದು ಕೇಳಿದಾಗ ಡ್ರೈವರ್ ಒಂದು ಛತ್ರಿಯನ್ನು ಕೊಡ್ತಾರೆ. ಮೇಡಮ್, ಈ ಛತ್ರಿಯನ್ನು ನೀವು ತೆಗೆದುಕೊಳ್ಳಿ ಅಂತ. ಆಗ ಗರ್ಭಿಣಿ ಸ್ತ್ರೀ ಹೇಳ್ತಾರೆ, ನಾನು ಈ ಛತ್ರಿಯನ್ನು ತಗೊಂಡ್ರೆ ನಿಮ್ಮ ಪರಿಚಯ ಇಲ್ಲ, ಏನಿಲ್ಲ, ನಾನು ವಾಪಸ್ ನಿಮ್ಗೆ ಹೇಗೆ ಕೊಡ್ತೀನಿ ಅಂತ. ಆಗ ಡ್ರೈವರ್ ಹೇಳ್ತಾರೆ, ನೀವು ನನಗೇನು ಕೊಡಬೇಕಾಗಿಲ್ಲ, ವಾಪಸ್ ಏನು ಕೊಡಬೇಕಾಗಿಲ್ಲ, ಇದು ನಿಮಗೆ ಯಾರಿಗೆ ಇಷ್ಟ ಆಗ್ತದೋ, ಯಾರಿಗಾದ್ರೂ ಸೇವೆಗೆ ರೂಪದಲ್ಲಿ ಬರ್ತದೆ ಅವ್ರಿಗೆ ಕೊಟ್ಟು ಬಿಡಿ ಅಂತ. ಹಾಗೆ ಆಸ್ಪತ್ರೆಗೆ ಮುಟ್ಟುವಾಗ ಮೆಟ್ಟಿಲನ್ನು ಹತ್ತಬೇಕು ಅಂತ ಹೇಳುವಾಗ ಅಲ್ಲಿ ಒಬ್ಬರು ಪ್ರಾಯದ ವಯಸ್ಸಾದಂತಹ ವ್ಯಕ್ತಿ ಮಳೆ ಬರ್ತಾ ಇದೆಯಲ್ಲ, ಕೊಡೆ ಇಲ್ಲ, ಹೇಗೆ ಹೋಗುದು, ಜ್ವರ ಬರ್ತಾ ಇದೆ ಅಂತ ಅವ್ರು ನೆನೆಸ್ಕೊಂಡಿರುವಾಗ ಈ ತಾಯಿ ಏನ್ ಮಾಡ್ತಾರೆ, ಸರ್ ನಿಮಗೆ ಛತ್ರಿ ಅಗತ್ಯ ಇದೆ, ಈ ಛತ್ರಿಯನ್ನು ನೀವು ತೆಗೆದುಕೊಳ್ಳಿ ಅಂತ ಹೇಳಿ ಅವರಿಗೆ ಕೊಡ್ತಾರೆ. ಅವರು ಅದನ್ನು ತೆಗೆದುಕೊಳ್ತಾರೆ. ತುಂಬ ಥ್ಯಾಂಕ್ಸ್ ಅಮ್ಮ, ನನಗೆ ನಿಜವಾಗ್ಲೂ ಅರ್ಜೆಂಟ್ ಮನೆಗೆ ಹೋಗ್ಬೇಕಿತ್ತು, ಅದು ತಗೊಂಡು ಆಯ್ತು. ಅಲ್ಲಿ ಅವ್ರು ಹೋಗ್ತಾ ಇರುವಾಗ ಅವರ ಮನೆ ಇನ್ನೇನು ಹತ್ತಿರ ಬಂತು ಅಂತ ಹೇಳುವಾಗ ಅಲ್ಲಿ ಒಬ್ಬ ಸಣ್ಣ ಹುಡುಗಿ ತನ್ನ ಬ್ಯಾಗನ್ನೇ ಕೊಡೆಯಾಗಿಟ್ಕೊಂಡು ಹೋಗ್ತಾ ಇತ್ತು. ಆಗ ಇವರಿಗೆ ತುಂಬ ಬೇಸರ ಆಯಿತು. ಈ ಕೊಡೆ ನೀರಿಗೆ ಅಂತ ಹೇಳ್ಕೊಂಡು ಆ ಕೊಡೆಯನ್ನು
ಬಂದಾಗ ಆ ಮನೆ ಯಾರು ಕೊಡೆ ಕೊಟ್ಟಿರ್ತಾರೋ ಅವರದ್ದೇ ಮನೆ ಆಗಿದೆ. ಅಂದ್ರೆ ಒಬ್ಬರ ಸೇವೆ ಅವನು ನಿಸ್ವಾರ್ಥದಿಂದ ಒಬ್ಬರಿಗೆ ಕೊಟ್ಟಾಗ ಅದು ಪುನಃ ರಿವರ್ಸ್ ಆಗಿ ಬಂದದ್ದು ಅವರಿಗೆ. ಯಾವುದೇ ಸೇವೆಯನ್ನು ಮಾಡಿ ಭಗವಂತ ಒಂದಲ್ಲ ಒಂದು ರೀತಿಯಲ್ಲಿ ಸಹಾಯವನ್ನು ನಮಗೆ ನೀಡ್ತಾರೆ ಅಂದರೆ ಆ ಮಗು ಯಾರು ಗೊತ್ತಿಲ್ಲ, ಯಾರು ಏನು ಎಂದೂ ಗೊತ್ತಿಲ್ಲ, ರಿವರ್ಸ್ ಆಗಿ ಆ ಮಗುವಿಗೆ ಆ ಒಂದು ತ್ಯಾಗದ ಸೇವೆಯ ಫಲ ಅವರ ಮನೆಗೆ ಹೋಗಿ ಹೋಗ್ತಾರೆ. ಅದೇ ರೀತಿ ನಾವು ಯಾರಿಗೆ ಏನೇ ಸೇವೆಯನ್ನು ಮಾಡಿ ಆ ಭಗವಂತ ಅದರ 10 ಪಟ್ಟಿನಷ್ಟು ಸೇವೆಯನ್ನು ಮಾಡ್ತಾರೆ. ಇನ್ನೊಂದು ಕರ್ತವ್ಯ ಎಂಬುದಂದ್ರೆ ಏನು ಅಂತ ಹೇಳಿದ್ರೆ, ಒಬ್ರು ಐಸ್ ಫ್ಯಾಕ್ಟರಿ ಕೆಲಸ ಮಾಡ್ತಾ ಇದ್ರು, 200 ಜನ ಮೇಲೆ ಕೆಲಸ ಮಾಡ್ತಾರೆ. ಅದ್ರಲ್ಲಿ ಒಬ್ಬರು ಯಾವಾಗ ಪ್ರಾಮಾಣಿಕ ವ್ಯಕ್ತಿ ಒಬ್ಬ ಕೆಲಸದವರಾಗಿ ಯಾರಾಗಲಿ ಅವರಿಗೊಂದು ನಮಸ್ಕಾರ ಕೊಡುವಂಥದ್ದು, ಅವರಲ್ಲಿ ಮಾತನಾಡಿಸಿ ಹೋಗುವಂಥದ್ದೇ. ಒಂದು ದಿವಸ ಆ ವ್ಯಕ್ತಿ ಕೆಲಸ ಮಾಡಿದ ಮೇಲೆ ಎಲ್ಲರೂ ಹೋಗ್ತಾರೆ. ಆ ಒಂದು ಸ್ಟೋರೇಜ್ ರೂಮಲ್ಲಿ ಏನೋ ಪ್ರಾಬ್ಲಮ್ ಬಂತಂತ ಹೇಳಿ ಆಫ್ ಮಾಡಿ ಹೋದಾಗ ಆ ಸ್ಟೋರೇಜ್ ರೂಮಿನ ಬಾಗಿಲು ಆಟೋಮೆಟಿಕ್ ಆಗಿ ಆಫ್. ಅದು ಕೋಲ್ಡ್ ಮೈನಸ್ ಇದ್ರಲ್ಲಿರುವಂಥ 1-2 ಗಂಟೆ ಅವರಲ್ಲೇ ಇದ್ರೆ ಸಾಯುವಂತಹ ಪರಿಸ್ಥಿತಿ ಅವರಿಗೆ. ಆಗ ಆ ವ್ಯಕ್ತಿ ಭಗವಂತನೇ ಹೇಳ್ತಾರೆ, ನನಗೆ ಸೇವೆ ಬಿಟ್ಟರೆ ಬೇರೆ ಏನು ಗೊತ್ತಿಲ್ಲ, ಪ್ರಾಮಾಣಿಕತೆ ನನ್ನ ಸರ್ವಸ್ವ. ನಾನು ಎಲ್ಲರಿಗೂ ಎಷ್ಟು ಸೇವೆ ಮಾಡಿದ್ದೇನೆ ಅಂತ ಹೇಳಿದ್ರೆ ನಾನು ನನ್ನ ಭಕ್ತರು ಯಾರತ್ತೂ ಹೇಳಿಕೊಡಿಲ್ಲ. ನಾನು ಒಂದು ವೇಳೆ ಸೇವೆಯಿಂದ ಪ್ರಾಮಾಣಿಕತೆಯಿಂದ ನನ್ನ ಪೂರ್ತಿ ನನ್ನ ಜೀವನವನ್ನು ಇನ್ನೊಬ್ಬನಿಗೆ ಗೌರವ ಕೊಟ್ಟು ಮಾಡ್ತೇನೆ ಅಂತ ಹೇಳಿ, ಆದರೆ ಭಗವಂತ ನಿನ್ನೆ ನಂಬಿದ್ದೇನೆ, ಏನಾದರೂ ಪವಾಡ ಮಾಡು, ಖಂಡಿತ ಯಾರು ಬರುವವರಿಲ್ಲ, ನಾನು ಸಾಯ್ಬೇಕು ಅಂತ ಹೇಳಿದ್ರೆ ನಿನ್ನ ಕೈಯಲ್ಲಿ ಇದೆ, ನಾನು ಬದುಕಬೇಕು ನೀನೇ ಇದೆಯಾ. ಮೇಲೆ ಒಮ್ಮೆ ನೋಡಿ ಕೈ ಮುಟ್ಟಿದಾಗ ಯಾರೋ ಒಬ್ಬರು ಬಂದು ಆಟೋಮೆಟಿಕ್ ಆಗಿ ಬಾಗಿಲಂತೆ ಸಡನ್ ಆಗಿ ಇವರಿಗೆ ಆಶ್ಚರ್ಯ ಆಯಿತು, ಏನು ಭಗವಂತನ ಪವಾಡ, ಇಷ್ಟು ಒಂದು ನಮ್ಮ ಸೇವೆ ಪ್ರಾಮಾಣಿಕತೆಗೆ ಅರ್ಥ ಇದೆಯಾ ಅಂತ ಹೇಳಿ ಆಶ್ಚರ್ಯ. ಆಗ ಕೇಳಿದಂತೆ ಪಿಯೋನ್ ಹತ್ರ ಬಾಗಿಲು ತೆಗೆದು, ನಿಮಗೆ ಹೇಗೆ ಗೊತ್ತಾಯ್ತಪ್ಪ? ಆಗ ಪಿಯೋನ್ ಹೇಳಿದಂತೆ, ಯಾವಾಗಲೂ ನಾನು ಎಲ್ಲರಿಗೂ ನಮಸ್ಕಾರ ಕೊಡ್ತೇನೆ ಅಂತ ಇದ್ದಲ್ಲೇ ನಿಂತುಕೊಂಡು, ಆಗ ಯಾರ ಕಡೆ ನನಗೆ ರಿವರ್ಸ್ ನಮಸ್ಕಾರ ಕೊಡ್ತಾನೆ ನೋಡಲಿಲ್ಲ, ಆದರೆ ನೀವು ಮಾತ್ರ ಯಾವಾಗಲೂ ನನಗೆ ನಮಸ್ಕಾರವನ್ನು ಕೊಡ್ತೀರಿ, ಒಮ್ಮೆ ಮಾತ್ರ ಹೇಗಿದೆಯಪ್ಪ ಚೆನ್ನಾಗಿದೆಯಾ ಅಂತ ಹೇಳ್ಕೊಂಡು ಮಾತಾಡಿಕೊಂಡು ಹೋಗ್ತೀರಿ. ಹಾಗೆ ಹೋಗುವಾಗ ನಾನು ನಮಸ್ಕಾರ ಕೊಡುವಾಗ ನಿಮ್ಮನ್ನು ಕಂಡ ಹಾಗೆ ಇರಲಿಲ್ಲ, ನೀವೆಲ್ಲೂ ನನಗೆ ಕಾಣಲಿಲ್ಲ, ಅದಕ್ಕೆ ನಾನು ನೀವು ಎಲ್ಲಿದ್ದೀರಾ ಅಂತ ಲೈಟ್ ಹಾಕೊಂಡು ಹುಡ್ಕೊಂಡು ಬಂದೆ. ಆಗ ಈ ಕೋಣೆ ಇರ್ಬೋದು, ಬಾಗಿಲು ಓಪನ್ ಮಾಡ್ತಾರೆ, ಓಪನ್ ಆಗಲಿಲ್ಲ, ಅದಕ್ಕೆ ನಾನು ತೆಗೆದೆ. ನೋಡಿ, ನಾವೊಬ್ಬರನ್ನು ಗುರುತಿಸಿಕೊಂಡಿದ್ದಾಗ ಅಥವಾ ನಮ್ಮಲ್ಲಿ ಯಾರಾದ್ರೂ ಗುರುತಿಸ್ತಾರೆ ಅಂತ ಹೇಳಿದ್ರೆ ಅವ್ರು ನಮಗೆ ಗೊತ್ತಾಗುದಿಲ್ಲ ಅವ್ರಿಗೆ ಯಾವ ರೀತಿಯಲ್ಲಿ ಸಹಾಯ ಮಾಡ್ತಾರೆ ಅಂತ ಹೇಳಿ. ನಮ್ಮ ಒಳ್ಳೆಯ ಕಲಿಕೆ ಯಾವತ್ತೂ ಆ ಭಗವಂತನ ಆಶೀರ್ವಾದ ಇದೆ. ಅದು ಹೇಗೆ ಅಂತ ಹೇಳಿದ್ರೆ 10 ಸಂಸ್ಥೆಗಳ ಮೂಲಕ 10 ದಾನಿಗಳ ಮೂಲಕ. ಈ ನಮ್ಮ ಶಾಲೆಗೆ ಬಂದು 47 ತಿಂಗಳಾದದಷ್ಟೇ. ಸತ್ಯ ಹೇಳಬೇಕಾದ್ರೆ ಈ ಒಂದು ಬಂದ ಮೇಲೆ ಒಂದು ಎಷ್ಟು ಸಹಾಯ ನಮ್ಮ ಶಾಲೆಗೆ ಬಂದಿದೆ ಅಂತ ಹೇಳಿದ್ರೆ ಒಂದು ನೀರಿನ ಹಾಗೆ ನಡೀತಾ ಹೋಗ್ತಾ ಇದೆ. ಈಗಲೂ ಸರ್ ಹೇಳ್ತಾರೆ, ಸರ್ ಹೇಳ್ತಾರೆ, ನಿಮಗೆ ಬ್ಯಾಗ್ ಬೇಕಾ, ನಿಮಗೆ ಕೊಡೆ ಬೇಕಾ ನಮ್ಮ ಮಕ್ಕಳಿಗೆ. ಎಂಥ ಒಂದು ಆತ್ಮೀಯತೆ, ಎಂಥ ಒಂದು ಪ್ರೀತಿ. ಸರ್ ಅವರನ್ನು ಹೀಗೆ ನಿಂತ್ಕೊಂಡು ಮಾತಾಡಿ ನಾವು ಎಂಥದಕ್ಕೆ ಅಂತ ಸತ್ಯವಾಗಿ ಸರ್ ನೀವೆಲ್ಲ ತುಂಬಿದ ಕೊಡಗಳು, ಇಂತಹ ತುಂಬಿದ ಕೊಡಗಳ ನಮ್ಮ ಶಾಲೆಗೆ ಯಾಕಂದ್ರೆ ನಮ್ಮ ಬರುವ ಈ ವರ್ಷ ನಮ್ಮ ಶಾಲೆಯಲ್ಲಿ LKG UKG ಫಸ್ಟ್ ಸ್ಟ್ಯಾಂಡರ್ಡ್ ಸ್ಟಾರ್ಟ್ ಆಗುತ್ತೆ. ಬೆಳಿಗ್ಗೆ ನಾವು ಗಣಹೋಮ ಮಾಡಿದ್ವಿ. ಸರ್ ಸರ್ ಶಾಲೆಗೆ ಪೂಜೆಯನ್ನು ಮಾಡೋದು ಬೇಡುವ ಪೂಜೆ ನನ್ನ ಮನಸ್ಸಿನೊಳಗೆ ಪೂಜೆ ಬೇಕಿತ್ತಲ್ಲ ನೋಡಿ, ಅವರ ಮುಖಾಂತರ ಅವರು ಹೇಳಿ ಸರ್ ಖಂಡಿತ ಬೇಕು, ಬಟ್ ನಾನು ಮಾತಾಡಿಸಿದ್ದು ಮಾಡಿದ್ರೆ ಎಲ್ಲ ಪೂಜೆ ಇತ್ತು. ಬಹಳ ಒಂದು ಒಳ್ಳೆಯ ರೀತಿಯಲ್ಲಿ ಬಟ್ ಎಷ್ಟು ಪೂಜೆ ಎಷ್ಟು ಚಂದ ಮಾಡಿದ್ದಾರೆ ಅಂತ ಹೇಳಿದ್ರೆ ಪ್ರತಿಯೊಬ್ಬ ಮಗುವಿನ ಕೈಯಲ್ಲಿ ಗರಿಕೆ ಹಾಕುವುದು, ಹೂವು ಹಾಕುವುದು, ನಕ್ಷತ್ರ ಹಾಕುವುದು, ಪ್ರತಿಯೊಂದನ್ನು ಕೂಡ ಅಷ್ಟು ತಾಳ್ಮೆಯಿಂದ ಮಾಡ್ತಾರೆ ಅಂತ ಹೇಳಿದ್ರೆ ಅದು ಒಂದು ಭಗವಂತನ ಪುಣ್ಯ ಅಲ್ವಾ. ಎಂಥ ಒಂದು ಇದು ನೋಡಿದ್ರೆ ಅಲ್ಲಿ ಅಷ್ಟು
ಶಿರವಾಗಿ ನಮಸ್ಕರಿಸಿ ಇದು ಮಾಡಿದ್ರೆ ಅಂತ ಹೇಳಿದ್ರೆ ಆ ಭಗವಂತನ ಕೃಪೆ ಖಂಡಿತ ನಿಮಗಿರ್ತದೆ. ಇದು ಏನಿಲ್ಲ, ನಮ್ಮ ಕೈ ಖಾಲಿ, ಹೋಗುವಾಗ ಖಾಲಿ, ಬರುವಾಗ ಖಾಲಿ, ಮಧ್ಯದ ಜೀವನ ಅದು ನಾವು ಸಂತೋಷವಾಗಿದ್ದಷ್ಟು ದಿವಸ ಯಾವತ್ತೂ ಸಂತೋಷವಾಗಿರ್ತದೆ. ಸ್ವರ್ಗ ಎಲ್ಲಿದೆ ಅಂತ ಹೇಳಿದ್ರೆ ಸತ್ತ ಮೇಲೆ ಸ್ವರ್ಗ ಸಿಗುವುದಿಲ್ಲ, ಇಲ್ಲೇ ಇರ್ತದೆ. ಅಲ್ಲಿ ನರಕವೂ ಇಲ್ಲೇ ಇರ್ತದೆ, ಸ್ವರ್ಗವಿದೆ. ಅದನ್ನೆಲ್ಲ ನಾವು ಬೆಳೆಸಿಕೊಂಡು ಬಂದಾಗಿದ್ದೇವೆ. ಎಲ್ಲ ಒಂದಿಷ್ಟು ಜನರು ಸೇರಿದ್ದೀವಿ, ಮಕ್ಕಳೆಲ್ಲರೂ ಸೇರಿದ್ದೀವಿ. ಮಕ್ಕಳಿಗೆ ಮೊನ್ನೆ ಆಸರೆ ಬಳಗದಿಂದಲೂ ಪುಸ್ತಕ ಸಿಕ್ಕಿದೆ. ಆದರೂ ನೋಡಿ ಅಲ್ಲಿ ಸಿಕ್ಕಿದಲ್ಲ, ಯಾಕೆ ಮಕ್ಕಳಿಗೆ ಕೊಡುವುದಂತ ಇವರ ಭಾವನೆ ಇಲ್ಲ. ಕೊಟ್ಟರು ಸ್ವಲ್ಪ ಇನ್ನು ಬೇಕಾಗ್ತದಲ್ಲ ಅಂತ ಹೇಳಿ ತೀರ್ಪನ್ನು ಕೊಟ್ಟಿದ್ದಾರೆ. ತುಂಬ ರೀತಿಯಲ್ಲಿ ಮಕ್ಕಳಿಗೆ ಓದಲಿಕ್ಕೆ ಮೊದಲ ಯಾವುದೇ ಇದನ್ನು ಕೂಡಿದ ಮಕ್ಕಳೇ ಕದಿಯಲಾಗದ ಸಂಪತ್ತದ ವಿದ್ಯೆ ಮಾತ್ರ. ದಾನ ಎಂಬುದು ವಿದ್ಯಾದಾನ, ರಕ್ತದಾನ ಎಲ್ಲವೂ ದಾನಗಳೇ ಮುಖ್ಯವಾಗಿವೆ. ಆದರೆ ಒಬ್ಬ ವ್ಯಕ್ತಿಯನ್ನು ಒಂದು ಒಳ್ಳೆಯ ಸತ್ಪ್ರಜೆಯನ್ನಾಗಿ ಮಾಡಬೇಕಾದ್ರೆ ಅವನು ವಿದ್ಯೆಯನ್ನು ಕಲಿತಾಗ ಮಾತ್ರ ಸಾಧ್ಯ. ವಿದ್ಯೆ ಮಹಾ ಸಂಪತ್ತು ಮಕ್ಕಳೇ. ಇಷ್ಟೆಲ್ಲ ದಾನಿಗಳು, ಎಲ್ಲ ಸಂಸ್ಥೆಗಳು, ರೋಟರಿ ಸಂಸ್ಥೆ ಮಂಗಳೂರು, ರೋಟರಿ ಸಂಸ್ಥೆ ನೆರಕಟ್ಟೆ, ಹಾಗೆ ಲಯನ್ಸ್ ಕ್ಲಬ್ ಎಲ್ಲವೂ ಸೇರ್ತಾ ಇದೆ, ಪ್ಯಾಕ್ ಆಗ್ತಾ ಇದೆ. ಅದೇ ಇದಕ್ಕೆ ಪೂರ್ಣ ಕಾರಣಕರ್ತರು ಈ ನಮ್ಮ ಲಯನ್ಸ್ ಸೇವಾ ಟ್ರಸ್ಟಿನ ಎಲ್ಲ ಅಧ್ಯಕ್ಷರು, ನಮ್ಮ ಸ್ಥಾಪಕ ಅಧ್ಯಕ್ಷರು, ಎಲ್ಲ ಪದಾಧಿಕಾರಿಗಳು. ಕಾರಣದ ಕೈಗಳು ತುಂಬ ಇವೆ ಮಕ್ಕಳೇ. ಸೇವೆ ಎಂಬುದು ಒಬ್ಬರಿಂದ ಮಾಡಲಿಕ್ಕೆ ಸಾಧ್ಯ ಇಲ್ಲ. 5 ಬೆರಳು ಸೇರಿ ಹೇಗೆ ಮುಷ್ಟಿಯೋ ಅದೇ ರೀತಿ ಹಲವು ಜನ ಸೇರಿದ್ರೆ ಮಾತ್ರ ಸಮಷ್ಟಿಯಾಗಿದೆ. ಇಂಥ ಒಂದು ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಎಲ್ಲರೂ ಕೈ ಜೋಡಿಸುತ್ತಿದೆ ಸರ್. ತಮ್ಮೆಲ್ಲರಿಗೂ ಅಂತರಾಳದ ಕೃತಜ್ಞತೆಗಳು, ನಮ್ಮ ಅಭಿನಂದನೆ, ವಂದನೆಗಳನ್ನು ಕ್ಷೇತ್ರದ ಒಡೆಯರಾಯನ ಶ್ರೀ ಕ್ಷೇತ್ರ ಸೋಮವಂತೇಶ್ವರಿಗೆ ಹಾಗೂ ನಾವು ಆರಾಧಿಸಿಕೊಂಡು ಬಂದಿರುವಂತಹ ಆದಿಶಕ್ತಿ ಚಾಮುಂಡೇಶ್ವರಿಯನ್ನು ಮನಸಾರೆ ಸ್ಮರಿಸುತ್ತಾ ಕೇಸರಿ ಮಿತ್ರವೃಂದ ರಿಜಿಸ್ಟರ್ ಕುಪ್ಪಳ, ಇದರ ಜೊತೆಗೆ ಲಯನ್ಸ್ ಕ್ಲಬ್ ಸೋಮೇಶ್ವರ, ರೋಟರಿ ಕ್ಲಬ್ ದೇರ್ಲಕಟ್ಟೆ, ರೋಟರಿ ಕ್ಲಬ್ ಮಂಗಳೂರು, ಇವರೆಲ್ಲರ ಸಹಕಾರದಿಂದ ಈ ದಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ, ಪ್ರೌಢಶಾಲೆಯ ಮಕ್ಕಳಿಗೆ ಪುಸ್ತಕ ವಿತರಣೆ ಮತ್ತು ಶಾಲೆಗೆ ಪೀಠೋಪಕರಣಗಳ ಹಸ್ತಾಂತರವನ್ನು ಒಂದು ಅವಕಾಶ ನಮ್ಮ ಕೇಸರಿ ಮಿತ್ರವೃಂದಕ್ಕೆ ಒದಗಿದಂತೆ. ಈ ಎಲ್ಲ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಬೇಕಾದ್ರೆ ನಮ್ಮ ಹಿಂದೆ ಒಂದು ಕೇಸರಿಯ ಮಾತೃಶಕ್ತಿ ಕೂಡ ಇದೆ. ಮೊದಲನೇದಾಗಿ ಆ ಒಂದು ನಮ್ಮ ಬ್ಯಾಕ್ ಬೋನ್ ಆಗಿ ಇರುವಂತಹ ನಮ್ಮ ಮಾತೃಶಕ್ತಿಗೆ ಕೂಡ ವಂದಿಸುತ್ತಾ, ವೇದಿಕೆಯಲ್ಲಿರುವ ಎಲ್ಲ ಅತಿಥಿಗಳಿದ್ದಾರೆ. ಸುಮಾರು 48 ವರ್ಷಗಳಿಂದ ಈ ಸಮಾಜಕ್ಕೆ ಏನಾದರೂ ಕೊಡಬೇಕು ಎನ್ನುವ, ಮಾಡಬೇಕು ಅನ್ನುವ ದೃಷ್ಟಿಯಿಂದ ಹುಟ್ಟಿಕೊಂಡಂತಹ ಸಂಸ್ಥೆ ಈ ಕೇಸರಿ. ಕೇಸರಿ ಅಂದರೆ ತ್ಯಾಗಲಿ. 48 ವರ್ಷಗಳಿಂದ ಈ ಸಂಸ್ಥೆ ಕುಂಪಳದ ಪ್ರದೇಶಕ್ಕೆ ಬೇಕಾದಂತಹ ಮೂಲಭೂತ ಸೌಕರ್ಯ ಆಗಿರ್ಬೋದು, ನಮ್ಮ ರಸ್ತೆ ಆಗಿರ್ಬೋದು, ಶಾಲೆ ಆಗಿರ್ಬೋದು, ಬಸ್ಸಿನ ವ್ಯವಸ್ಥೆ ಆಗಿರ್ಬೋದು, ಅದರಲ್ಲಿ ಪ್ರತಿಯೊಂದು ಕಾರ್ಯದಲ್ಲಿ ಕೂಡ ಮುಂಚೂಣಿಯಲ್ಲಿ ನಿಂತು ಕೇಸರಿ ಮಿತ್ರವೃಂದ ಒಂದು ಈ ಭಾಗಕ್ಕೆ ಮಾತೃ ಸಂಸ್ಥೆ ಆಗಿ ಮುಂದೆ 2 ವರ್ಷದಲ್ಲಿ ಸುವರ್ಣ ಮಹೋತ್ಸವದ ಆಚರಣೆ ಕೂಡ ಮಾಡುವಂತ ಒಳ್ಳೆಯ ಸಂಘಟನೆಯನ್ನು ಹೊಂದಂತಹ ಸಂಸ್ಥೆ. ಇದೀಗ ನಿಮ್ಮೆಲ್ಲರ ಸೇವಾ ಮನೋಭಾವನೆಯಿಂದ, ನಿಸ್ವಾರ್ಥ ಉದಾತ್ತ ಮನಸ್ಸಿನಿಂದ ನಮಗೆ ಈ ಒಂದು ಅವಕಾಶ ಸಿಕ್ಕಿದೆ. ಲಯನ್ಸ್ ಕ್ಲಬ್ನವರೊಂದು ಚೇರ್ ಕೊಟ್ಟಿದ್ದಾರೆ, ನಮ್ಮ ಮಾತೃ ಮಂಡಳಿಯವರು ಕೂಡ ಚೇರ್ ಕೊಟ್ಟು, ನಮ್ಮ ಟ್ರಸ್ಟಿಂದ ಕೂಡ ಸ್ವಲ್ಪ ಅನುದಾನದಿಂದ ತೆಗೆದುಕೊಂಡು, ಅದೇ ರೀತಿ ಕೇಸರಿ ರೋಟರಿ ದೇರ್ಲಕಟ್ಟೆ, ರೋಟರಿ ಮಂಗಳೂರು, ಇವರೆಲ್ಲರ ಉದಾತ್ತ ಮನೋಭಾವದಿಂದ ಕೇಸರಿ ಸಂಸ್ಥೆಯಲ್ಲಿ ಇವತ್ತು ಈ ಒಂದು ಕಾರ್ಯವನ್ನು ನಡೆಸಲಿಕ್ಕೆ ಸಾಧ್ಯವಾಗಿದೆ. ಶಾಲೆಗೆ ಈ ನಾಂದಿಯನ್ನು ಹಾಕಿರುವುದು ಕೂಡ ಸುಮಾರು 1972
ಅಂದಿನ ಯುವಕರು ಅವರ ಜೊತೆ ಸೇರಿ ಇಲ್ಲಿಯ ಪರಿಸರದ ಜನರ ಜೊತೆ ಇಲ್ಲಿಯ ನಾಗರಿಕರ ಜೊತೆ ಬೆಳೆದು ಬಂದಂತ ಈ ಸಂಸ್ಥೆ ಮುಂದೆ ಕೂಡ ಈ ಶಾಲೆಯ ಜೊತೆಗೆ ಇದ್ದು ಶಾಲೆಯ ಆಗು ಹೋಗುಗಳಲ್ಲಿ ತಮ್ಮಿಂದ ಆದಷ್ಟು ಕೆಲಸವನ್ನು ಮಾಡುತ್ತಾ ಶಾಲೆಯ ಅಭಿವೃದ್ಧಿಗೆ ಜೊತೆ ಇರ್ತೇವೆ ಅಂತೇಳಿ ಹೇಳಿಕೆ ಇಚ್ಛೆ ಪಡ್ತೇನೆ. ಅದೇ ರೀತಿ ರೋಟರಿ ಅವರು ಕಳೆದ ತಿಂಗಳಲ್ಲಿ ಅದಕ್ಕೆ ಬಣ್ಣ ಕೂಡ ಕೊಟ್ಟು ಸಹಕರಿಸುತ್ತಾರೆ. ಶಾಲೆಯ ಪ್ರತ್ಯೇಕ ಕಾರ್ಯದಲ್ಲಿ ರೋಟರಿ ಕ್ಲಬ್ ಆಗಿರ್ಬೋದು, ಮಂಗಳೂರು ಆಗಿರ್ಬೋದು, ರೋಟರಿ ಕ್ಲಬ್ ತಮ್ಮಿಂದ ಆದಷ್ಟು ಅದಕ್ಕಿಂತ ಹೆಚ್ಚಾಗಿ ಇರ್ಬೋದು, ಸುಣ್ಣಬಣ್ಣ ಆಗಿರ್ಬೋದು ಅಥವಾ ಅದರ ಒಳಗಿನ ಬೇರೆ ಏನಾದರೂ ಕೆಲಸ ಇದ್ರೂ ಕೂಡ ಕಂಪ್ಯೂಟರ್ 5 ಕಂಪ್ಯೂಟರ್ ಕೂಡ ಕೊಟ್ಟಿರ್ತಾರೆ. ಇದೇ ರೀತಿ ಇದಕ್ಕಿಂತ ಮೊದಲು ಕೂಡ ಶಾಲೆಗೆ ಬೇಕಾಗಿರುವ ಸವಲತ್ತನ್ನು ಒದಗಿಸಿಕೊಂಡು ಬಂದಿರ್ತಾರೆ. ಅವರ ಸೇವೆ ಇದೇ ರೀತಿ ಮುಂದುವರಿಯಲಿ, ದೇವರವರಿಗೆ ಇನ್ನಷ್ಟು ಶಕ್ತಿಯನ್ನು ಕೊಡಲಿ. ಅವರ ಜೊತೆ ನಮ್ಮ ಕೇಸರಿ ಮಿತ್ರರು ಅಂತ ಕೂಡ ಜೊತೆಯಾಗಿ ಸೇರಿ ಸಮಾಜಮುಖಿ ಕಾರ್ಯವನ್ನು ಮಾಡುವಂತಹ ಶಕ್ತಿ ಕೊಡಲಿ ಅಂತ ಆಶಿಸ್ತಾ, ನಾಳೆ ಮಕ್ಕಳೆಲ್ಲರಿಗೂ ಶಾಲೆ ಪುನರಾರಂಭ ಎಲ್ಲರಿಗೂ ಶುಭವಾಗಲಿ. ಮತ್ತೆ ನಿಮ್ಮ ಶಾಲೆಯ ಕಡೆ ತಮ್ಮ ಗಮನವಿರಲಿ. ಶಾಲೆಯಿಂದ ಅಧ್ಯಾಪಕರಿಂದ ನೀವು ಕಲಿತಂತಹ ವಿದ್ಯೆಯಿಂದ ಮುಂದಿನ ದಿನಗಳಲ್ಲಿ ನೀವು ಕೂಡ ಇದೇ ಶಾಲೆಗೆ ಸೇವೆ ಮಾಡುವಂತಾಗಲಿ, ನಿಮ್ಮಿಂದ ಆಗುವಂತಹ ಏನಾದರೂ ಸಹಾಯ ಮಾಡುವಂತಾಗಲಿ ಅಂತ ಹಾರೈಸುತ್ತಾ, ಜಗದೀಶ್ ಶೆಟ್ಟಿ, ಹರೀಶ್, ಕೆ ಗಿರಿಜಾನ್ ಶೆಟ್ಟಿ, ಕಿಶನ್, ನಿಖಿತಾ ಮಾರುತಿ, ಸಂಯುಕ್ತ, ಸಂಗ್ರಹ, ಸಿಂಚನ, ಯಜ್ಞ, ಯಶ್ವಿತ್ ಎ ಗಟ್ಟಿ, ಯದ್ವಿಕ್, ಮೋಕ್ಷಿತ್, ಭೀಮರಾಯ ರಾಮಪ್ಪ, ಯಮನ್, ಚಿತ್ರಾಲಿ, ಬಿಯಾನ್ ಪೂಜಾರಿ, ಜಾನ್ವಿ, ವಿಶ್ವನಾಯಕ,